ಮೀನಿಂಗ್ ಆಫ್ ರೈನ್ಫಾಲ್ ಸೂರ್ಯನ ಶಾಖದಿಂದಾಗಿ ಭೂಮಿಯ ಮೇಲಿನ ನೀರು ಕಾಯ್ದು ಆವಿಯಾಗಿ ವಾಯುಮಂಡಲವನ್ನು ಸೇರುತ್ತದೆ. ಅಲ್ಲಿ ನೀರಾವಿಯು ತಂಪಾಗಿ ಮೋಡಗಳಾಗಿ ಬದಲಾಗುತ್ತದೆ. ಆ ಮೋಡಗಳು ಮತ್ತಷ್ಟು ತಂಪಾಗಿ ಹನಿಗಳ ರೂಪದಲ್ಲಿ ಮತ್ತೆ ಭೂಮಿಗೆ ಬೀಳುವುದನ್ನೇ ಮಳೆ ಎಂದು ಕರೆಯುತ್ತಾರೆ. ಮಳೆಯ ವಿಧಗಳು ಟೈಪ್ಸ್ ಆಫ್ ರೈನ್ಫಾಲ್ ಗಾಳಿಯು ತಂಪಾಗುವ ರೀತಿಯ ಆಧಾರದ ಮೇಲೆ ಮಳೆಯನ್ನು 4 ವಿಧಗಳಾಗಿ ವಿಂಗಡಿಸಲಾಗಿದೆ. 1. ಪರಿಸರಣ ಮಳೆ ಕನ್ವೆಕ್ಷನಲ್ ರೈನ್ಫಾಲ್. 2. ಪರ್ವತ ಮಳೆ ಆರೋಗ್ರಾಫಿಕ್ ರೈನ್ಫಾಲ್. 3. ಆವರ್ತ ಮಳೆ ಸೈಕ್ಲೋನಿಕ್ ರೈನ್ಫಾಲ್. 4. ಗಡಿನಾಡ ಮಳೆ ಬಾರ್ಡರ್ ರೈನ್ಫಾಲ್. ಟಿಪ್ಪಣಿಯಲ್ಲಿ ಪ್ರಮುಖ 3 ವಿಧಗಳನ್ನು ಮಾತ್ರ ವಿವರಿಸಲಾಗಿದೆ. ಅವುಗಳ ಮಾಹಿತಿ ಹೀಗಿದೆ. 1. ಪರಿಸರಣ ಮಳೆ ಕನ್ವೆಕ್ಷನಲ್ ರೈನ್ಫಾಲ್. ಬಿಸಿಲಿನಿಂದ ಉಷ್ಣಾಂಶ ಹೆಚ್ಚಾದಾಗ ಗಾಳಿಯು ಬಿಸಿಯಾಗಿ ಹಗುರಗೊಂಡು ಮೇಲಕ್ಕೆ ಹೋಗುತ್ತದೆ. ಗಾಳಿಯು ಮೇಲೆ ಹೋದಂತೆಲ್ಲ ತಂಪಾಗಿ ಮೋಡವಾಗಿ ಮಳೆಯ ರೂಪದಲ್ಲಿ ಸುರಿಯುತ್ತದೆ. ಇದನ್ನೇ ಪರಿಸರಣ ಮಳೆ ಎನ್ನುತ್ತಾರೆ. ಇದು ಗುಡುಗು ಮತ್ತು ಸಿಡಿಲಿನಿಂದ ಕೂಡಿರುತ್ತದೆ ಹಾಗೂ ಧಾರಾಕಾರವಾಗಿ ಸುರಿಯುತ್ತದೆ. ಹೆಚ್ಚು ಉಷ್ಣಾಂಶವಿರುವ ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಈ ಮಳೆ ಸಾಮಾನ್ಯವಾಗಿದೆ. 2. ಪರ್ವತ ಮಳೆ ಓರೋಗ್ರಾಫಿಕ್ ರೈನ್ಫಾಲ್. ಪ್ರಪಂಚದ ಬಹುಪಾಲು ಕಡೆ ಕಂಡುಬರುವ ಪ್ರಮುಖ ಮಳೆಯ ವಿಧವಿದು. ತೇವಾಂಶ ಭರಿತ ಗಾಳಿಯು ಬೀಸುವಾಗ ಅದಕ್ಕೆ ಅಡ್ಡಲಾಗಿ ಪರ್ವತಗಳು ಸಿಕ್ಕರೆ ಗಾಳಿಯು ಅನಿವಾರ್ಯವಾಗಿ ಪರ್ವತವನ್ನು ಹತ್ತಿ ಮೇಲಕ್ಕೆ ಏರುತ್ತದೆ. ಹೀಗೆ ಮೇಲಕ್ಕೆ ಹೋದ ಗಾಳಿಯು ತಂಪಾಗಿ ಮಳೆಯಾಗಿ ಸುರಿಯುತ್ತದೆ. ಪರ್ವತದ ಗಾಳಿಗೆದುರಾದ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತದೆ. ಆದರೆ ಪರ್ವತದ ವಿರುದ್ಧ ದಿಕ್ಕಿನಲ್ಲಿ ಗಾಳಿಯು ಕೆಳಗಿಳಿಯುವಾಗ ಬಿಸಿಯಾಗುವುದರಿಂದ ಅಲ್ಲಿ ಮಳೆ ಬೀಳುವುದಿಲ್ಲ. ಈ ಒಣ ಜಾಗವನ್ನು ಮಳೆ ನೆರಳಿನ ಪ್ರದೇಶ ರೈನ್ ಶ್ಯಾಡೋ ಏರಿಯಾ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಇದೇ ರೀತಿಯ ಮಳೆಯಾಗುತ್ತದೆ. 3. ಆವರ್ತ ಮಳೆ ಸೈಕ್ಲೋನಿಕ್ ರೈನ್ಫಾಲ್. ಈ ಮಳೆಯು ಹೆಚ್ಚಾಗಿ ಸಮಶೀತೋಷ್ಣ ವಲಯಗಳಲ್ಲಿ ಕಂಡುಬರುತ್ತದೆ. ವಾತಾವರಣದಲ್ಲಿ ಕಡಿಮೆ ಒತ್ತಡದ ಪ್ರದೇಶಗಳು ಮತ್ತು ಆವರ್ತ ಮಾರುತಗಳ ಚಂಡಮಾರುತ ನಿರ್ಮಾಣದಿಂದ ಈ ಮಳೆ ಉಂಟಾಗುತ್ತದೆ. ಬೀಸಿ ಗಾಳಿ ಮತ್ತು ತಂಪಾದ ಗಾಳಿಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ವಾಯುಮುಖ ಬೀಸಿ ಗಾಳಿಯು ಮೇಲೇರಿ ಈ ಮಳೆಯಾಗುತ್ತದೆ. ಚಂಡಮಾರುತದ ಕೇಂದ್ರದಲ್ಲಿ ಗಾಳಿಯು ವೇಗವಾಗಿ ಮೇಲೇರುವುದರಿಂದ ಬಿರುಗಾಳಿಯೊಂದಿಗೆ ಭಾರೀ ಮಳೆಯಾಗುತ್ತದೆ. ಈ ಮಾರುತಗಳ ಪ್ರಚಂಡ ವೇಗದಿಂದಾಗಿ ಸಮುದ್ರದ ಅಲೆಗಳು ತೀರ ಪ್ರದೇಶಗಳಿಗೆ ನುಗ್ಗುವ ಅಪಾಯವೂ ಇರುತ್ತದೆ.